ಆಸ್ತಿ ವಿಚಾರಕ್ಕೆ ಘರ್ಷಣೆಯಾಗಿ ಗರ್ಭಿಣಿ ಮೇಲೆ ಹಲ್ಲೆ ಮಾಡಲಾಗಿದೆ. ಕತ್ತು ಹಿಸುಕಿ ಹೊಟ್ಟೆಗೆ ಒದ್ದು ಥಳಿಸಿದ ಆರೋಪ ಇದ್ದು ಸರ್ಜಾಪುರ ವ್ಯಾಪ್ತಿಯ ಚಿಕ್ಕನೆಕುಂದಿಯಲ್ಲಿ ಘಟನೆ ನಡೆದಿದೆ. ಗ್ರಾಮ ಠಾಣಾ ಜಮೀನು ಸರ್ವೆಗೆ ಸಹಿ ಹಾಕದ್ದಕ್ಕೆ ಹಲ್ಲೆ ನಡೆಸಲಾಗಿದ್ದು ಗರ್ಭಿಣಿ ರುಕ್ಮಿಣಿ ಮೇಲೆ ಮೂವರು ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಕಡ್ಡಿ ಬಾಬು, ನಾಗರಾಜು, ಶ್ರೀನಿವಾಸ್ ಮೋಹನ್ ಅನ್ನೋರು ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದ್ದು ಹಲ್ಲೆಗೊಳಗಾದ ಗರ್ಭಿಣಿ ರುಕ್ಮಿಣಿ ಆರೋಗ್ಯದಲ್ಲಿ ಏರುಪೇರಾಗಿದೆ. ರಕ್ತದೊತ್ತಡ ಹೆಚ್ಚಾಗಿ ಮಗುವಿನ ಉಸಿರಾಟಕ್ಕೆ ತೊಂದರೆಯಾಗಿದೆ. ಗರ್ಭಿಣಿ ರುಕ್ಮಿಣಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಆಸ್ತಿ ವಿಚಾರಕ್ಕೆ ನಂಜುಂಡರೆಡ್ಡಿ ರತ್ನಮ್ಮ ನಡುವೆ ವ್ಯಾಜ್ಯ ಇದೆ. ಗ್ರಾಮ ಠಾಣಾ ಸರ್ವೆಗೆ ಸಹಿ ಹಾಕಿ ಅಂತ ಒತ್ತಾಯ ಮಾಡಿದ್ದಾರೆ. ಗರ್ಭಿಣಿ ರುಕ್ಮಿಣಿ ಸಹಿ ಮಾಡೋದಕ್ಕೆ ನಿರಾಕರಿಸಿದ್ದಾರೆ. ನಂಜುಂಡರೆಡ್ಡಿ ಮತ್ತು ಕುಟುಂಬದಿಂದ ದೌರ್ಜನ್ಯ ಆಗಿದೆಯಂತೆ. ಸರ್ಜಾಪುರ ಠಾಣೆಗೆ ದೂರು ನೀಡಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ರುಕ್ಮಿಣಿ ಅತ್ತೆ ರತ್ನಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಅಲ್ಲೇ ಮಾಡಿದ್ದು ಏನಕ್ಕಂದ್ರೆ ಅಕ್ಕಪಕ್ಕ ಗ್ರಾಮ ಠಾಣಾ ಸರ್ವೆ ಮಾಡೋಕೆ ಬಂದರು. ನಮ್ಮ ಅಲ್ಸುಟ್ರು ಈ ಕಡೆ ನಮ್ಮದು ಆ ಕಡೆ ನಮ್ಮದು ಮಧ್ಯದಲ್ಲಿ ಅವ್ರದ್ದು ಇರೋದು. ಅವ್ರೇನು ಮಾಡಿದ್ರು ಅಂದರೆ ಅಲ್ಲೇ ಇದು ಮಾಡೋಕೆ ಬಂದಾಗ ಅಲ್ಲ ಸರ್ವೆ ಮಾಡಿಬಿಟ್ಟು ಈಗ ನಮ್ಗೆ ಸೈನ್ ಮಾಡಿ ಅಂತ ಒತ್ತಾಯ ಮಾಡ್ತಾಯಿದ್ರು. ಆ ಹುಡುಗಿನ ನಾವು ಇದ್ಕೊಂಡು ನಾವು ಸೈನ್ ಮಾಡಲ್ಲ, ಯಾಕೆ ಮಾಡಬೇಕು, ನಾವು ದೊಡ್ಡವ್ರು ಯಾರು ಅಲ್ಲ, ನಾವು ಯಾಕೆ ಸೈನ್ ಮಾಡಬೇಕು ಅಂತ ಬೈತಾಯಿದ್ವಿ. ಅದರಿಂದ ಅವ್ರು ಬಂದುಬಿಟ್ಟು ಯಾಕೆ ಮಾಡಲ್ಲ, ನಿಮ್ಮ ಅಪ್ಪದ ನಿಮ್ಮ ತಾತಂದ ನಮ್ಮದು ನಮ್ಮ ತಾತಂದು ಅಂತ ದೌರ್ಜನ್ಯ ಮಾಡಿ ಕಡ್ಡಿ ಅವರೆಲ್ಲ ದೌರ್ಜನ್ಯ ಮಾಡಿ ಅವ್ರ ಅಂತಮ್ಮ ನಾಗರಾಜು ಕಡ್ಡಿ ಅವರೆಲ್ಲ ನಾಗರಾಜೆಲ್ಲ ಕಡ್ಡಿ ಇವನು ಶ್ರೀನಿವಾಸು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಪ್ರಕರಣ ಏನಿದು, ಜೊತೆಗೆ ಗರ್ಭಿಣಿ ಮೇಲೆ ಹಲ್ಲೆ ಅಂದ್ರೆ ಏನಿದು? ಭಾವನಾ, ಯಾವಾಗ ಬೆಂಗಳೂರು ಸುತ್ತಮುತ್ತಲು ಏನು ಭೂಮಿಯ ಬೆಲೆ ಜಾಸ್ತಿ ಆಯ್ತು, ಇಂಚಿಂಚು ಭೂಮಿಗೂ ಕೂಡ ಹೊಡೆದಾಡ್ಕೊಳ್ಳುವಂತ ಘಟನೆಗಳು ನಡೀತಾ ಇದೆ. ಇದು ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯಲ್ಲಿರ್ತಕ್ಕಂಥ ಚಿಕ್ಕನೆಕ್ಕುಂದಿಯ ಗ್ರಾಮದಲ್ಲಿ ಗ್ರಾಮ ಠಾಣಾ ಭೂಮಿಯನ್ನ ಅಳತೆ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಅಕ್ಕಪಕ್ಕದ ಜಮೀನವರೇನೆ ಇವರು ಏನು ಯಾರು ಗಂಡಸರು ಇಲ್ದಿದ್ದಂತ ಸಂದರ್ಭದಲ್ಲಿ ಬಂದಿದ್ದಾರೆ, ಅಳತೆಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಇವರಿಗೆ ಒತ್ತಾಯ ಪೂರ್ವಕವಾಗಿ ನೀವು ಈ ಒಂದು ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡಿ ಅಂತಂದ್ರೆ ಇದು ನಮ್ಗೆ ಬರುತ್ತೆ ಅನ್ನುವಂಥದ್ದು. ಇವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಾವು ಗಂಡಸರು ಯಾರು ಇಲ್ಲ, ನಾವು ಮಾಡೋದಿಲ್ಲ ಅಂತ ಹೇಳಿದಾಗ ಅವರು ಗರ್ಭಿಣಿ ಮಹಿಳೆ ಅನ್ನೋದನ್ನು ಕೂಡ ನೋಡಿದೆ. ನಂಜುಂಡರೆಡ್ಡಿ ಕುಟುಂಬದವರು ಎನ್ನಲಾಗ್ತಾ ಇರ್ತಕ್ಕಂಥ ಕಡ್ಡಿ ಬಾಬು, ನಾಗರಾಜ ಎನ್ನುವಂತಹವರು ಈಕೆಯ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಅಲ್ಲಿ ಒಬ್ಬ ಕಲ್ಲನ್ನು ಎತ್ಕೊಂಡು ಹೋಗ್ತಾರೆ ನೋಡಿ ಭಾವನಾ, ಆ ಒಂದು ದೃಶ್ಯಗಳಲ್ಲಿ ಕಾಣಿಸ್ತಿದೆ. ಕಲ್ಲನ್ನು ಎತ್ಕೊಂಡು ಹೋಗಿ ಆಕೆಯ ಮೇಲೆ ಹಲ್ಲೆಯನ್ನ ಮಾಡ್ತಕ್ಕಂಥದ್ದು. ತುಂಬ ಗರ್ಭಿಣಿ, 9 ತಿಂಗಳ ಗರ್ಭಿಣಿ. ಆಕೆಯ ಮೇಲೆ ಹಲ್ಲೆ ಮಾಡಿದಾಗ ಆಕೆ ಸಹಜವಾಗಿಯೇ ಆಕೆಗೆ ಒತ್ತಡ ಜಾಸ್ತಿ ಆಗತ್ತೆ. ಆಕೆ ತುಂಬ ಗರ್ಭಿಣಿ ಬೇರೆ. ತಕ್ಷಣವೇ ಆಕೆ ಕುಸಿದು ಬೀಳ್ತಾಳೆ. ಆಕೆಯನ್ನ ಏನು ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದೇನೆ. ಅಲ್ಲಿ ಚಿಕಿತ್ಸೆ ಕೊಟ್ಟಾಗ ಅಲ್ಲಿನ ವೈದ್ಯರು ಹೇಳ್ತಾರೆ ಈಕೆಗೆ BP ಜಾಸ್ತಿ ಆಗಿದೆ, ತಕ್ಷಣವೇ ಈಕೆಗೆ ಡೆಲಿವರಿಯನ್ನ ಮಾಡಿಸ್ಬೇಕು ಅನ್ನೋಂತ ಒಂದು ಮಾತನ್ನ ಹೇಳಿದಾಗ ಸಹಜವಾಗಿ ಆ ಒಂದು ಕುಟುಂಬ ಆತಂಕಕ್ಕೆ ಒಳಗಾಗಿದೆ. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ಈಕೆ ವರ್ತೂರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡು ಅಲ್ಲಿಂದ MNCಯನ್ನ ವರ್ತೂರು ಪೊಲೀಸ್ನವರಿಗೆ ಕಳಿಸಿದ್ದಾರಂತೆ ಆ ಆಸ್ಪತ್ರೆಯವರು. ಈಗ ವರ್ತೂರು ಪೊಲೀಸ್ ಠಾಣೆಯಿಂದ ಸರ್ಜಾಪುರದ ಪೊಲೀಸ್ನವರು ಮಾಹಿತಿಯನ್ನ ತರಿಸ್ಕೊಳ್ಬೇಕು ಮತ್ತು ಅವರು ಆ ಒಂದು ಕೇಸನ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದಾಗ ಖಂಡಿತವಾಗ್ಲೂ ಇವ್ರ ಮೇಲೆ ಕ್ರಮ ಆಗ್ಬೇಕಾಗತ್ತೆ. ಇಲ್ಲಾಂತಂದ್ರೆ ಅಲ್ಲಿ ಇನ್ನೇನಾದ್ರು ಒಂದ್ ಸ್ವಲ್ಪ ಅವರು ಸಮಯಕ್ಕೆ ಸರಿಯಾಗಿ ಮಹಿಳೆ ಯಾರು ಹಲ್ಲೆಗೆ ಒಳಗಾದಂತ ರುಕ್ಮಿಣಿಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗದೆ ಇದ್ದಿದ್ದಲ್ಲಿ ಖಂಡಿತವಾಗ್ಲೂ ಜೀವಕ್ಕೆ ಅಪಾಯ ಆಗ್ತಿತ್ತು ಅಂತ ಹೇಳಲಾಗ್ತದೆ. ಈಗ ಪೊಲೀಸ್ನವರು ಯಾವ ಕ್ರಮ ವಹಿಸ್ತಾರೆ ಅನ್ನೋದನ್ನ ನೋಡ್ಬೇಕು. ಭಾವನಾ, ಧನ್ಯವಾದ ಮಂಜು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.